ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಹಕ್ಕು ಪತ್ರಗಳ ವಿತರಣಾ ಕಾರ್ಯ ನಡೀತಾ ಇದ್ದು, ಈ ಕಾರ್ಯದಲ್ಲಿ ಬಿಜೆಪಿಯ ಹಾಲಿ ಶಾಸಕ ಜಗದೀಶ್ ಗುಡುಗುಂಟಿ ಅವರ ಕಾರ್ಯ ಶೂನ್ಯವಾಗಿದೆ ಎಂದು ಜಮಖಂಡಿಯ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಹೇಳಿದ್ದಾರೆ. ಫೆಬ್ರವರಿ 10 ಸಂಜೆ 4 ಗಂಟೆ ಸಂದರ್ಭ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ನಾವು ಶಾಸಕರಾಗಿದ್ದಾಗ ಕಳೆದ 2021ರಲ್ಲಿ ನಗರಸಭೆಯಲ್ಲಿ ಠರಾವು ಪಾಸ್ ಮಾಡಿ ನಂತರ ನಾವು ಇದಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸುಮಾರು 50 ಜನ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಈಗಾಗಲೇ ತೇರದಾಳದಲ್ಲಿ ಜಮಖಂಡಿಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ರು. ಆದರೆ ಈಗ ಬಿಜೆಪಿಗರು ಚೌಡಯ್ಯನಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಮನೆ ಮನೆಗಳಿಗೆ ತೆರಳಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದು, ಇದನ್ನ ಬಿಜೆಪಿಗರು ತಾವೇ ಮಾಡಿದ್ದಾಗಿ ಬಿಂಬಿಸಿಕೊಳ್ತಾ ಇರುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಇದು ನಮ್ಮ ಕಾಲಾವಧಿಯಲ್ಲಿ ಆಗಿರುವಂತಹ ಕಾರ್ಯ ಎಂದು ಅವರು ಹೇಳಿದ್ದು, ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಜನವರಿ 23ನೇ ತಾರೀಕಿನ ದಿವಸ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಯವರು ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿ ಸ್ಲಂ ಬೋರ್ಡ್ ಮುಖಾಂತರ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟಿರುವಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ. ಅದೇ ಪ್ರಕಾರ ಅವತ್ತಿನ ದಿವಸ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲಾ ತಾಲೂಕುಗಳ ಹಕ್ಕುಪತ್ರ ವಿತರಣೆಯನ್ನ ಇಲ್ಲಿ ತೇರದಾಳ ಮತಕ್ಷೇತ್ರದಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅವತ್ತ ಕಾರ್ಯಕ್ರಮ ನಡೀತು. ಅದೇ ದಿವಸ ಜಮಖಂಡಿ ಮತಕ್ಷೇತ್ರವು ಸುಮಾರು 50 ಹಕ್ಕುಪತ್ರಗಳನ್ನು ಸಾಂಕೇತಿಕವಾಗಿ ಕೊಟ್ಟು ಚಾಲನೆ ಕೊಟ್ಟಿರುವಂತ ಕಾರ್ಯ ಅವತ್ತಿನ ದಿವಸ ನಡೆದಿದೆ. ಇವತ್ತು ಮಾನ್ಯ ಶಾಸಕರು ಅವರೆಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಖಂಡರ ಕರ್ಕೊಂಡು ಕೆಲವೊಂದಿಷ್ಟು ಚೌಡಯ್ಯನಗರ ಅಂತ ನಗರಗಳಿಗೆ ಹೋಗಿ ಹಕ್ಕುಪತ್ರ ವಿತರಣೆಯನ್ನ ಮನೆ ಮನೆಗೆ ಹೋಗಿ ಹಕ್ಕುಪತ್ರ ವಿತರಣೆ ಮಾಡುವಂತ ಕೆಲಸ ಮಾಡಾಕತ್ತಾರೆ. ಇದೆಲ್ಲ ಏನ್ ತೋರಿಸ್ತಪ್ಪ ಅಂತಂದ್ರ ಇವ್ರು ಬಿಂಬಿಸುವಂತದ್ದು ಏನಾಗತ್ತೈತಿ, ಈ ಹಕ್ಕುಪತ್ರ ಕೊಡಾಕ್ ನಾವೇ ಕಾರಣಕರ್ತರು ಅನ್ನುವಂಗ ಇವ್ರು ಬಿಂಬಿಸ್ಲಾಕತ್ತಾರ. ಇದೆಲ್ಲ ಸುಳ್ಳಿದು. ನಾನು ಜನರ ಗಮನಕ್ಕೆ ತರುವಂತದ್ದು ಏನಪ್ಪಾ ಅಂತಂದ್ರ, ಈ ಹಕ್ಕುಪತ್ರ ಕೊಡುವಂತ ಕೆಲಸ ಇದು ಇವತ್ತಿಂದಲ್ಲ. ನಾವು ಶಾಸಕರಿದ್ದಂತ ಸಂದರ್ಭದೊಳಗ 2021ನೇ ಇಸ್ವಿಯಲ್ಲಿ ನಮ್ಮ ನಗರಸಭೆ ಜಮಖಂಡಿ ನಗರಸಭೆಯಲ್ಲಿ ದಿನಾಂಕ 11ನೇ ತಾರೀಕಿನ ದಿವಸ, ಆಗಸ್ಟ್ ತಿಂಗಳು 11ನೇ ತಾರೀಕಿನ ದಿವಸ 2021ನೇ ಇಸ್ವಿಯಲ್ಲಿ ಇವೆಲ್ಲ ಚೌಡಯ್ಯನಗರ ಆಗಿರ್ಬೋದು, ವಾರ್ಡ್ ನಂಬರ್ 29, 30 ಮಾಲಿಂಗೇಶ್ವರ ಕಾಲನಿ ಆಗಿರ್ಬೋದು, ಈ ರೀತಿ ಹಲವಾರು ಸ್ಲಂ ಸಂಬಂಧಪಟ್ಟಂತ ಏರಿಯಾಗಳನ್ನ ಸ್ಲಂ ಬೋರ್ಡಿಗೆ ಹಸ್ತಾಂತರಿಸಬೇಕಂತ ಹೇಳಿ ಜಮಖಂಡಿ ನಗರಸಭೆಯವರು ರೆಸಲ್ಯೂಷನ್ ಮಾಡಿ ಕಳಿಸಿದೀವಿ. ಅದಾದ ನಂತರ ಸ್ಲಂ ಬೋರ್ಡ್ದವರು ನಗರಸಭೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರು. ಅಲ್ಲಿಂದ ಡಿಸಿ ಪ್ರಪೋಸಲ್ ಹೋಗಿ ಡಿಸಿ ಅವರು ಅದನ್ನ ಸ್ಲಂ ಬೋರ್ಡ್ಗೆ ಹಸ್ತಾಂತರಿಸಬೇಕಂತ ಹೇಳಿ ಕೆಲವೊಂದಿಷ್ಟು ಆರ್ಡರ್ಗಳಾದವು. ಇವೆಲ್ಲ ಆಗಿದ್ದು 2023 ಪೂರ್ವದಲ್ಲಿ. ಲಾಸ್ಟ್ ಫೈನಲ್ ನೋಟಿಫಿಕೇಶನ್ ನಮ್ಮ ಜಮಖಂಡಿ ನಗರಸಭೆಯವರು ಮಾರ್ಚ್ 2023 ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇವೆಲ್ಲ ಏರಿಯಾದ್ದು ನಾವು ಹಕ್ಕುಪತ್ರ ವಿತರಣೆ ಮಾಡೋರಿದ್ದೀವಿ, ಇದಕ್ಕೆ ಏನಾದ್ರೂ ಸಂಬಂಧಪಟ್ಟಂತ ತಂಟೆ ತಕರಾರು ಇದ್ರೆ, ಅಬ್ಜೆಕ್ಷನ್ ಇದ್ರೆ ಕೊಡ್ಬೋದು ಅಂತ ಹೇಳಿ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಕೊಳಕ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಮುಂದೆ 7 ದಿವಸದ ಕಾಲಾವಕಾಶ ಇರ್ತೈತಿ, ಯಾವುದು ಅಬ್ಜೆಕ್ಷನ್ ಬರಂಗಿಲ್ಲ. ಅಷ್ಟೊತ್ತಿಗೆ ನಾವು ಇದನ್ನ ಹಕ್ಕುಪತ್ರ ಕೊಡ್ಬೇಕು ಅನ್ನೋ ಅಷ್ಟೊಳಗ ನಮಗೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಬಂದ್ಬಿಡ್ತೈತಿ. ಹೀಗಾಗಿ ನಾವು ಈ ಹಕ್ಕುಪತ್ರ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗಿರ್ಲಿಲ್ಲ. ತದನಂತರ ಅಲ್ಲಿಂದ ಇಲ್ಲಿವರೆಗೆ ಈ 2.5 ವರ್ಷ ಯಾಕೆ ಕಳೆದು ಹೋಯ್ತು ಗೊತ್ತಾಗ್ಲಿಲ್ಲ. ನಡು ಯಾವಾಗ ಒಂದು ಶಾಸಕರು ಈ ನಗರಸಭೆ ಅಧ್ಯಕ್ಷನ ಮತ್ತು ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಳ್ಳೋದನ್ನ ಅವರೇ ಒಬ್ಬರೇ ಇದನ್ನ ಹಕ್ಕುಪತ್ರ ವಿತರಣೆ ಮಾಡ್ಬೇಕನ್ನುವಂತ ಪ್ರಯತ್ನ ಮಾಡಿದ್ರು. ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಅದನ್ನ ವಿರೋಧ ಮಾಡಿ, ಇಲ್ಲ ನೀವು ಏನೇ ಮಾಡೋದಾದ್ರು ನಮಗೆಲ್ಲ ಮೊದಲು ನೀವು ತಾರೀಕು ಮುಂಚಿತವಾಗಿ ತಿಳಿಸಿ ನಮ್ಮ ಡೇಟ್ ತಗೊಂಡು ನೀವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಅದು ವಿರೋಧ ಆಗಿತ್ತು. ಆದ್ರೆ ಇವತ್ತು ನನ್ನ ವಿಚಾರ ಏನಪ್ಪಾ ಅಂತಂದ್ರೆ, ಇದು 2-3 ವರ್ಷದಿಂದ ಇದರ ಪ್ರಯತ್ನ ನಾವಾಗ್ಲಿ, ನಮ್ಮ ನಗರಸಭೆ ಸದಸ್ಯರಾಗ್ಲಿ, ನಮ್ಮ ನಗರಸಭೆ ಅಧ್ಯಕ್ಷರು ನಾವೆಲ್ಲ ಸೇರಿ ಇದನ್ನ ಪ್ರಯತ್ನ ಮಾಡಿದ್ರ ಮುಖಾಂತರ ಇವತ್ತು ಈ ಹಕ್ಕುಪತ್ರ ವಿತರಣೆ ಮಾಡುವಂತ ಕಾರ್ಯ ನಡೀತಾ ಇದೆ. ಹೊರತಾಗಿ ಇವತ್ತಿನ ಶಾಸಕರದು ಇದಕ್ಕೆ 0 ಕೊಡುಗೆ ಅನ್ನುವಂತ ಮಾತನ್ನ ನಾನು ಹೇಳಿಕ್ ಬಯಸ್ತೇನೆ.